ಸರ್ ಇವತ್ತು ಸಭೆ ಮಾಡಿದಿರಿ, ಏನೆಲ್ಲ ಚರ್ಚೆ ಆಯ್ತು, ಏನಾಯ್ತು ಸರ್? ಈಗ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದ್ದಾವೆ. ಈ ಅಲೆಮಾರಿಗಳು ಅಂತಕ್ಕಂಥ ಒಂದು ಜಾತಿ ಅವ್ರಿಗೆ ನೆಲೆ ಇಲ್ಲ, ಏನಿಲ್ಲ. ಗುಡಿಸಲಲ್ಲಿ ಜೋಪಡಿಗಳಲ್ಲಿ ವಾಸ ಮಾಡ್ತಾರೆ. ಒಂದ್ ಹತ್ರ ನೆಲೆ ಇಲ್ಲ ಅವ್ರಿಗೆ. ಅವ್ರಿಗೆ ಏನಾದ್ರೂ ಮಾಡಿ ಒಂದು ನೆಲೆ ಕಲ್ಪಿಸ್ಬೇಕು. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಕೂಡ ಇನ್ನೂ ಆ ಜನ ನಾಯಿ ನರಿಗಳು ಕೂಡ ವಾಸ ಮಾಡ್ಲಿಕ್ಕೆ ಯೋಗ್ಯವಾಗಿರದ ಸ್ಥಳಗಳಲ್ಲಿ ಇವತ್ತು ವಾಸ ಮಾಡ್ತಾರೆ. ಅವರು ಕೂಡ ಪರಿಶಿಷ್ಟ ಜಾತಿ ಸೇರಿರೋರು. ಅವ್ರಿಗೆ ಯಾವುದೇ ರೀತಿಯ ಈ ಪರಿಶಿಷ್ಟರ ಸೌಲಭ್ಯಗಳು ದೊರೀತಾ ಇಲ್ಲ. ಅದರಿಂದ ಅವ್ರ ಬಗ್ಗೆ ಒಂದು ಚಿಂತನೆ ಮಾಡಿ ಯಾರು ಅಲೆಮಾರಿಗಳಿದಾರೋ ಅವ್ರಿಗೆ ಪ್ರತ್ಯೇಕವಾದಂತ ಮೀಸಲಾತಿ ಕಲ್ಪಿಸಬೇಕು, ಆರ್ಥಿಕ ನೆರವನ್ನು ನೀಡಬೇಕು. ಅಲೆಮಾರಿಗಳು ಏನಿದಾವಲ್ಲ ಒಂದು ಕಡೆ ನೆಲೆಸುವಂತೆ, ಒಂದು ಕಡೆಗೆ ಅವರಿಗೆ ನಿವೇಶನ ಮನೆಗಳನ್ನ ಕಟ್ಟಿಸಿಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತಂದೇಳಿ ನಾವು ಇವತ್ತು ಇವರ ಅಭಿಪ್ರಾಯ ಎಲ್ಲ ಕೇಳಿ ಸಭೆಯನ್ನ ಮಾಡಿದ್ದೇವೆ. ಅದರಿಂದ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ವರ್ಗ ಅನುಭವಿಸ್ತಕ್ಕಂಥ ಕಷ್ಟಗಳನ್ನೆಲ್ಲ ಹೇಳಿ ಅದನ್ನು ಪರಿಹರಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕಾಗಿನೇ ಇವತ್ತು ಒಂದು ಸಭೆಯನ್ನ ನಾವು ಮಾಡಿದ್ದೇವೆ. ಸಭೆಯಲ್ಲಿ ಒಂದಷ್ಟು ಗದ್ದಲ ಗಲಾಟೆಗಳಾಯ್ತು, ಏನಕ್ಕೆ ಆಯ್ತು? ಅದು ಏನಾಗಿದೆ ಅಂದ್ರೆ 51 ಜಾತಿಗಳಿದಾವೆ ಅಲೆಮಾರಿಗಳು ಅಂತ. ಇದರಲ್ಲಿ ಕೊರ್ಚ ಕೊರ್ಮನ ನಮ್ಮನ್ನು ಬಿಟ್ಟಿದಿರಿ ನೀವು ಅಂತಂದೇಳಿ ಅವ್ರು ಬಂದು ಆಕ್ಷೇಪಣೆ ಮಾಡಿದ್ದಾರೆ. ಅದರಿಂದ ಅವರು ಇವರು ಯಾರ್ಯಾರಿದಾರೋ ಎಲ್ಲರೂ ಸೇರಿ ಸರ್ಕಾರ ಯಾರು ಅಲೆಮಾರಿಗಳಿದಾರೋ ಅವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಲಿ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಆಕ್ಷೇಪ ವ್ಯಕ್ತಿದವರು ಬಿಜೆಪಿ ವಕ್ತಾರರು ಅನ್ನುವಂಥದ್ದು ಚರ್ಚೆ ಇದೆ, ಹೌದಾ? ಏನ್ ಬಿಜೆಪಿ ವಕ್ತಾರರು ಬಂದು ಸಭೆಯಲ್ಲಿ ಮಾತನಾಡಿದಕ್ಕೆ ಗದ್ದಲ ಆಯ್ತು ಅನ್ನುವಂಥದ್ದು? ಇಲ್ಲ ಅದೆಲ್ಲ ಸುಳ್ಳು. ಯಾರು ಬಿಜೆಪಿ ಇಲ್ಲ ಬಿಡಪ್ಪ. ಅಲೆಮಾರಿಗಳು ಅಂತ ಹೇಳಿ ಸಭೆಯಲ್ಲಿ ಬಂದಿದ್ದಾರೆ. ಎಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅವರ ಅಭಿಪ್ರಾಯ ಇರೋದು ಯಾರು ಹಸ್ತಕ್ಷೇಪ ಮಾಡಿದ್ರು. ನೀವು 49 ಜಾತಿಗಳಂತ ನೀವು ಕರೆದಿದ್ರ, ನಾವು 2 ಜಾತಿಗಳು ಕೂಡ ಅಲೆಮಾರಿಗಳು, ನಮ್ಮನ್ನು ಕೂಡ ನೀವು ಬಿಟ್ಟು ಮಾಡಬಾರ್ದು, ನಮ್ಮನ್ನು ಸೇರಿಸಬೇಕು ಅಂತಂದೇಳಿ ಅವರ ಆಗ್ರಹ. ಪರಿಸ್ಥಿತಿ ತಿಳಿಯಾಗಿದೆ, ವಿಶ್ವಾಸಕ್ಕೆ ಬಂದಿದ್ದಾರೆ ಅವರು. ಅಲ್ಲ, ಇವರು 49 ಜಾತಿ ಇದ್ದಾರೆ, ಅವರು 3 ಜಾತಿಯನ್ನು ಇದ್ದಾರೆ. ಅವ್ರನ್ನು ಕೇಳಬೇಕು, 2 ಅವ್ರನ್ನು ಕೇಳಿ ಅವ್ರನ್ನು ಇವ್ರನ್ನು ಸೇರಿಸಿ ನಾವೇನಾದ್ರೂ ಒಂದು ಪರಿಹಾರ ಹೇಳಬೇಕಲ್ಲ ಅಲ್ವಾ? ಇವತ್ತು ನಾನು ಕರೆದದ್ದಲ್ಲ ಈ ಸಭೆನ. ಎಲ್ಲ ಅಲೆಮಾರಿಗಳು ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ನೀವು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದಾಗ ಅಲೆಮಾರಿಗಳಿಗೆ ಒಂದು ಕೋಶ ಮಾಡಿದ್ರಿ, ರಕ್ಷಣೆ ಮಾಡಿದ್ರಿ. ನಂತರ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಿಲ್ಲ, ನಾವೆಲ್ಲರೂ ಸೇರಿ ಒಂದು ಸಭೆ ಮಾಡ್ತೀವಿ, ನೀವು ಬರಬೇಕು ಅಂತ ಹೇಳಿದ್ರೆ ಆಯ್ತು ಮಾಡ್ರಿ ಅಂತ ಹೇಳಿ ಅವ್ರಿಗೆ ಏನ್ ಬೇಕೋ ನೀವೇ ನಾಯಕತ್ವ ವಹಿಸಬೇಕು ಅಂದ್ರೆ ಆಯ್ತು ನಾನೇ ನಾಯಕತ್ವ ವಹಿಸ್ತೀನಿ ಅಂತಂದೇಳಿ ಮಾಡಿದ್ವಿ. 49 ಜಾತಿಯವರು ಅಂತಂದು ಇವ್ರು ಕರೆದ್ರು. ಅದಾದ್ಮೇಲೆ ಅವ್ರು ಬಂದಿಲ್ಲ, ನಾವು ಇದ್ದೀವಿ, ನಾವು ಅಲೆಮಾರಿಗಳು ಅಂತ ಹೇಳಿದ್ರು. ಆಯ್ತು, ನಿಮ್ಮನ್ನು ಅಲೆಮಾರಿಗಳನ್ನು ಸೇರಿಸೋಣ, ಅದಕ್ಕೆ ಯಾಕೆ ಯಾವುದ ಆಕ್ಷೇಪ ಇಲ್ಲ. ಎಲ್ಲರೂ ಫಸ್ಟ್ ಎಲ್ಲರನ್ನೂ ಕುಂದಿರಿಸಿ ಮಾತನಾಡಿ ಸಮಾಧಾನ ಮಾಡೋಣ ಅಂತಂದೇಳಿ ಹೇಳಿದ್ದೀವಿ. ಸರ್, ಮತ್ತೊಂದು ಒಳ ಮೀಸಲಾತಿ ವಿಚಾರ, ಈಗ ಸಮೀಕ್ಷೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ನೀವು ನೋಡ್ತಾ ಇರಿ. ಸ್ಟಿಕ್ಕರ್ ಅಂಟಿಸ್ತಾ ಇದಾರೆ, ಹೋಗ್ತಾ ಇದಾರೆ, ಸಮೀಕ್ಷೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ನಡೀತಾ ಇದೆ. ಈಗ ಮೇ 5ನೇ ತಾರೀಕಿನಿಂದ ರಾಜ್ಯಾದ್ಯಂತ ಸಮೀಕ್ಷೆ ನಡೀತು. ಮೇ 5ನೇ ತಾರೀಕಿನಿಂದ 22ರವರೆಗೂ ಕೂಡ ಅದು ಕರೆಕ್ಟಾಗಿ ನಡೀತು. ಜೂನ್ 22ರವರೆಗೂ ಕೂಡ ಜೂನ್ 22ರವರೆಗೂ ರಾಜ್ಯಾದ್ಯಂತ ಒಳ ಮೀಸಲಾತಿಗಾಗಿ ಎಲ್ಲ ಮನೆಗೂ ಹೋಗಿ ಸಮೀಕ್ಷೆಯನ್ನ ಬೆಂಗಳೂರು ಹೊರತುಪಡಿಸಿ ಮಾಡಿದ್ದಾರೆ. ಹೊರಗಡೆಗೆ ಸಮೀಕ್ಷೆ ಚೆನ್ನಾಗಿದೆ ಸ್ವಲ್ಪ. ಅದು ಕಾರಣ ಏನಂದ್ರೆ ಅಲ್ಲಿ ಸರ್ಕಾರಿ ಶಿಕ್ಷಕರಿದ್ದಾರೆ, ಸರ್ಕಾರಿ ಶಿಕ್ಷಕರಿಂದ ಮಾಡಿಸಿದ್ವಿ. ಈ ಬೆಂಗಳೂರಿನಂತ ಮಹಾನ್ ದೊಡ್ಡ ನಗರದಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲ, ಸರ್ಕಾರಿ ಶಾಲೆಗಳಿಲ್ಲ. ಇಲ್ಲಿ ಮಾಡುವಾಗ ಸ್ವಲ್ಪ ಗೊಂದಲವೇ. ಸಾವಿರಾರು ಜನ ಒಂದ್ ಹತ್ರ ವಾಸ ಮಾಡ್ತಾರೆ, ಅಲ್ಲಿ ಒಳಗೆ ಬಿಡಲ್ಲ. ಆಮೇಲೆ ಊರ ಮಧ್ಯದಲ್ಲಿ ಇರ್ತಾರೆ, ಇವನು ಹೋಗ್ಬಿಟ್ಟು ನೀವು ಎಸಿನ ಅಂತ ಕೇಳೋದು, ಅವನಿಗೆ ಒಂದು ಸ್ವಲ್ಪ ಏನೋ ಇದಾದಂಗೆ ಆಗ್ಬಿಡ್ತದೆ. ಅವನು ಮಾತಾಡೋದೇ ಇಲ್ಲ. ಅಕ್ಕಪಕ್ಕದ ಬೇರೆ ಜಾತಿಯರು ಇರ್ತಾರೆ, ನೋಡಪ್ಪ ನನ್ನ ಮಕ್ಕಳು ಅವ್ರ ಮಕ್ಕಳು ಆಟ ಆಡ್ಕೊಂಡಿದ್ದಾರೆ, ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ, ಎಸ್ಸಿ ಅಂತ ಗೊತ್ತಾಗ್ಬಿಟ್ರೆ ಹೆಂಗೆ ಅಂತ ಹೇಳಿದ್ವಿ. ಅವರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದೀವಿ. ಸ್ವಯಂ ಆಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಮಾಹಿತಿಯನ್ನು ನೀಡ್ರಿ, ನೋಂದಾಯಿಸಿಕೊಳ್ಳ್ರಿ ಅಂತಂದ್ರೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು ಬೆಂಗಳೂರಿನಲ್ಲಿ 100%
ಮಾಡಲಿಕ್ಕೆ ಆಗದೇ ಇಲ್ಲ. ನಾನು ಈಗಲ್ಲ, ಹಿಂದೆ ನಾನು ಹಿಂದುಳಿದ ವರ್ಗದ ಮಂತ್ರಿಯಾಗಿದ್ದಾಗ ಈ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ವಿ ಕಾಂತರಾಜ್ ನೇತೃತ್ವದಲ್ಲಿ. ಅವಾಗಲೂ ಕೂಡ ಬೆಂಗಳೂರಿನಲ್ಲಿ 90%ಗೂ ಬರಲಿಲ್ಲ. ಅದರಿಂದ ಇಲ್ಲಿ ಪೂರ್ಣವಾಗಿ ಮಾಡೋಕ್ಕಾಗಲ್ಲ. ಈಗ ನಾವು ಒಂದು ಗುರಿಯಾಗಿ ಇಟ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಬಹಳ ಜನ ಹೆಚ್ಚು ಪರಿಶಿಷ್ಟರು ವಾಸ ಮಾಡ್ತಿದ್ದಾರೋ ಆ ಪ್ರದೇಶಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಅದು ಪೂರೈಸಿಸ್ರಿ ಅಂತ ಹೇಳಿದ್ದೀವಿ. ಇನ್ನುಳಿದಂತೆ ನಿಮ್ಮ ಸಿಬ್ಬಂದಿದ್ದು ಎಲ್ಲರೂ ಮನೆ ಮನೆಗೆ ಹೋಗಿ ಮಾಡ್ರಿ ಅಂತ ಹೇಳಿದ್ದೇವೆ. ಸಮೀಕ್ಷೆಯಿಂದ 10 ಲಕ್ಷಕ್ಕೂ ಹೆಚ್ಚು ಜನ ಹೊರಗುಳಿತಾ ಇದ್ದಾರೆ ಅನ್ನೋ ಆತಂಕ ಏನೋ ಒಂದಷ್ಟು ಶುರುವಾಗಿದೆ, ನಿಜನಾ ಸರ್ ಅದು? ಅದು ಹೊರ ಬಂದ ಮೇಲೆ ಗೊತ್ತು ಫಲಿತಾಂಶ ಏನನ್ನೋದು. ಅದು ಆರಂಭದಿಂದಲೂ ಕೂಡ ಗೊಂದಲ ಆಯಿತು. 5ನೇ ತಾರೀಕು ಬಿಟ್ಟರು ಮೊಬೈಲ್ ಆ್ಯಪ್ ಮೂಲಕ ಇಂಡಿಯಾ ದೇಶದಲ್ಲಿ ಫಸ್ಟ್ ಟೈಮು ಈ ಸಮೀಕ್ಷೆಗೆ ಮೊಬೈಲನ್ನು ಉಪಯೋಗಿಸಿದರು. ಆರಂಭದಲ್ಲಿ ಸರಿಯಾದ ತರಬೇತಿ ಇಲ್ಲ, ಏನಿಲ್ಲ. 5, 6, 7, 8 ಭಾಳ ಕಷ್ಟಪಟ್ಟರು. ಒಂದು ಪರಿಶಿಷ್ಟ ಜಾತಿಯ ಕುಟುಂಬದ ಸದಸ್ಯರನ್ನು ನೋಂದಾಯಿಸಿಕೊಳ್ಳಲಿಕ್ಕೆ ಅರ್ಧ ಗಂಟೆ ಆಗಿದೆ. ಒಂದೊಂದು ಕಡೆ 1 ಗಂಟೆ 2 ಗಂಟೆ ಎಲ್ಲ ಮಾಡಿದ್ದಾರೆ. ಹೀಗೆ ಸಮಯ ಸಾಕಷ್ಟಾಗಿದೆ. 42 ಪ್ರಶ್ನೆಗಳಿದ್ದಾವೆ, 6 ಪೇಜ್ ಇದೆ. ಆ ಮೊಬೈಲ್ನಲ್ಲಿ ಓದ್ಕೊಳ್ಳೋದು ಕೂಡ ಅವ್ರಿಗೆ ಕಷ್ಟಪಟ್ಟು ಮಾಡಿದ್ದಾರೆ. ನೋಡೋಣ ಅದು ಏನು ಫಲಿತಾಂಶ ಬಂದ ಮೇಲೆ ಹೆಂಗಾಗಿದೆ ಅನ್ನೋದನ್ನು ನೋಡಬೇಕು. ಈಗಲೇ ನಾನು ಸಂಪೂರ್ಣವಾಗಿ ಕರೆಕ್ಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.